ಜಮ್ಮು ಕಾಶ್ಮೀರದಲ್ಲಿ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ ಪ್ರವಾಹ ಪರಿಸ್ಥಿತಿ ಈಗ ನಿರ್ಮಾಣವಾಗ್ಬಿಟ್ಟಿದೆ. ಅಲ್ಲಿ ರಂಬನ್ ಜಿಲ್ಲೆಯಲ್ಲಿ ಭೂಕುಸಿತ ಉಂಟಾಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಮಕ್ಕಳು, ವೃದ್ಧರು ಮತ್ತು ರೋಗಿಗಳ ಪರಿಸ್ಥಿತಿ ಅಂತೂ ಚಿಂತಾಜನಕವಾಗಿದೆ. ಜಮ್ಮು ಮತ್ತು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿ NH 44ರಲ್ಲಿ ಮಣ್ಣು ಕಲ್ಲುಗಳು ಕುಸಿದಿವೆ. ಗುಡ್ಡ ಕುಸಿತದಿಂದ ಹೆದ್ದಾರಿ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದೆ. ಅಗತ್ಯ ವಸ್ತುಗಳ ಪೂರೈಕೆಗೂ ಸಮಸ್ಯೆಯಾಗಿದೆ. ಬನಿಹಾಲ್ನಲ್ಲಿ 71 ಮಿಲಿಮೀಟರ್ ಮತ್ತು ಬಾಜಿಕುಂಡ್ನಲ್ಲಿ 53 ಮಿಲಿಮೀಟರ್, ಕುಕರ್ನಾಗ್ನಲ್ಲಿ 43 ಮಿಲಿಮೀಟರ್ ಮತ್ತು ಶ್ರೀನಗರದಲ್ಲಿ 12 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಶ್ರೀನಗರದ ದಕ್ಷಿಣ ಪ್ರದೇಶದಲ್ಲಿ 80ರಿಂದ 100 ಮಿಲಿಮೀಟರ್ ಮಳೆಯಾಗಿದೆ. ರಂಬನ್ ಮತ್ತು ಬನಿಹಾಲ್ ನಡುವಿನ ಹಲವೆಡೆ ಭೂಕುಸಿತ ಉಂಟಾಗಿದ್ದು ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಆಗಿವೆ. ಭದ್ರತೆಯ ದೃಷ್ಟಿಯಿಂದ ಉಧಂಪುರದಿಂದ ಶ್ರೀನಗರಕ್ಕೆ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನು ಈಗ ಹೇರಲಾಗಿದೆ. ಅದು ಮಿಲಿಮೀಟರಾ ಇಲ್ಲ ಸೆಂಟಿಮೀಟರ್ ಗಟ್ಟಲೆ ಮಳೆ ಆಗಿದೆಯಾ? ನೋಡ್ತಾ ಇದ್ರೆ ಸೆಂಟಿಮೀಟರ್ ಗಟ್ಟಲೆ ಮಳೆ ಆದಂಗಿದೆ. ಅದು ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥ ಪರಿಣಾಮ ಈಗ ಅಲ್ಲಿ ಇನ್ಯಾವ್ಯಾವ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೋ, ಪ್ರವಾಹದ ಪರಿಸ್ಥಿತಿ ಅಂತೂ ಇದ್ದೇ ಇದೆ. ಕರ್ನಾಟಕದಿಂದ ಎಷ್ಟು ಜನ ಹೋಗಿದ್ದಾರೆ, ಅವರು ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೋ, ಅವ್ರ ಪರಿಸ್ಥಿತಿ ಏನಿದೆಯೋ, ಕುಟುಂಬಸ್ಥರೇನಾದ್ರು ಸಂಪರ್ಕ ಇದ್ದರೆ ಸರ್ಕಾರ ಬೇಗ ಈಗಲೇ ಎಚ್ಚೆತ್ತುಕೊಳ್ಬೇಕು. ದೂರವಾಣಿ ಸಂಖ್ಯೆಯನ್ನು ಓಪನ್ ಮಾಡ್ಕೊಳ್ಳಿ. ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸಂಪರ್ಕ ಬೇಕು, ಇಲ್ಲದೇ ಇದ್ದರೆ ಆಮೇಲೆ ಕಳ್ಕೊಂಡು ಏನು ಮಾಡ್ತೀರಾ?